ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ಕ್ಲಾಸ್ನಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಗೋಯಿಂಗ್ ಟು ಜೊತೆಗೆ ವರ್ಬ್ನ ಹಾಕೋದು. ಇಲ್ಲಿ ಗೋಯಿಂಗ್ ಅನ್ನೋದು ಮೇನ್ ವರ್ಬ್ ಅಲ್ಲ, ಗೋಯಿಂಗ್ ಟು ಮುಂದೆ ವರ್ಬ್ನ ಹಾಕಿ ಸೆಂಟೆನ್ಸ್ಗಳನ್ನ ಹೇಗೆ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಇದು ತುಂಬ ಇಂಪಾರ್ಟೆಂಟ್. ಇದು ಕೂಡ ಫ್ಯೂಚರ್ ಟೆನ್ಸ್. ಈ ವಿಡಿಯೋ ಎಂಡ್ವರೆಗೂ ನೋಡಿ, ನೋಟ್ಸ್ ಮಾಡ್ಕೊಳ್ಳಿ. ಸೊ ನಾನು ನಿಮಗೆ ಲಾಸ್ಟ್ ಕ್ಲಾಸ್ನಲ್ಲಿ ಹೇಳ್ಕೊಟ್ಟಿದ್ದೆ ಸಿಂಪಲ್ ಫ್ಯೂಚರ್ ಟೆನ್ಸ್ನ ವಿಲ್ಲಿಂದ ಹೇಗೆ ಸೆಂಟೆನ್ಸ್ ಮಾಡಿ ಮಾತಾಡ್ತೀವಿ ಅಂತ. ಆ್ಯಂಡ್ ಫ್ಯೂಚರ್ ಟೆನ್ಸ್ನ ಗೋಯಿಂಗ್ ಟು ಪ್ಲಸ್ ಬೇಸ್ ವರ್ಬ್ ಈ ಸ್ಟ್ರಕ್ಚರಿಂದನೂ ಕೂಡ ನಾವು ಸೆಂಟೆನ್ಸ್ ಮಾಡಿ ಮಾತಾಡ್ತೀವಿ. ಎಸ್, ಫ್ಯೂಚರ್ ಆ್ಯಕ್ಷನ್ಗಳನ್ನೇ ಹೇಳ್ತೀವಿ ಇಲ್ಲಿ. ಯಾವ ಅಂದರೆ ಈಗ ಆಲ್ರೆಡಿ ಮಾಡಬೇಕು ಅಥವಾ ಆಗಬೇಕು ಅಂತ ಪ್ಲಾನ್ ಮಾಡಿರೋ ಆ್ಯಕ್ಷನ್ಗಳು, ನಾವೇನು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಆ ಆ್ಯಕ್ಷನ್ಗಳು. ನಮ್ಮ ಇಂಟೆನ್ಷನ್ಸ್ನ ಹೇಳೋದಕ್ಕೆ ನಾವು ಈ ಸ್ಟ್ರಕ್ಚರ್ನ ಯೂಸ್ ಮಾಡ್ತೀವಿ. ಪ್ಲ್ಯಾನ್ಡ್ ಆರ್ ಡಿಸೈಡೆಡ್ ಆ್ಯಕ್ಷನ್ಸ್ ಅಂದರೆ ಇನ್ನೇನು ಸ್ಟಾರ್ಟ್ ಆಗುತ್ತೆ ಅದು ಆಗೋದಕ್ಕೆ ಅಂತ ನಮಗೆ ಗೊತ್ತಿದ್ರೆ ಗೋಯಿಂಗ್ ಟು ಪ್ಲಸ್ ವರ್ಬ್ನ ಯೂಸ್ ಮಾಡ್ತೀವಿ. ವಿಲ್ಲಿಂದ ಏನು ಹೇಳಿದ್ವಿ ಆ ಕ್ಲಾಸ್ ನೋಡಿದ್ರೆ ನೀವು, ಆಗೋ ಇನ್ಫಾರ್ಮೇಷನ್ ಕೊಡ್ತೀವಿ. ಒಂಥರ ಪ್ರೆಡಿಕ್ಷನ್ ಇರುತ್ತೆ, ಅಲ್ಲಿ ಪ್ರಾಮಿಸ್ ಇರುತ್ತೆ. ವಿಲ್ಲಿಂದ ನಾವು ಅದನ್ನೇ ಹೇಳ್ತೀವಿ. ನಾನು ನಿನಗೆ ಮಾಡ್ತೀನಿ ಅಂದರೆ ಒಂದು ಪ್ರಾಮಿಸ್ ಮಾಡ್ತಿದ್ದೀವಿ, ಅಲ್ಲಿ ನಾ ಬರ್ತೀನಿ, ಈ ಥರ ಸೆಂಟೆನ್ಸ್ಗಳಿರುತ್ತೆ. ಇಲ್ಲಿ ಆಲ್ರೆಡಿ ಪ್ಲಾನ್, ಡಿಸೈಡೆಡ್, ಇಂಟೆನ್ಷನ್ಸ್ನ ಹೇಳ್ತೀವಿ. ನೋಡ್ತಾ ಹೋಗಿ ಗೊತ್ತಾಗುತ್ತೆ. ಸೊ ಸೆಂಟೆನ್ಸ್ ಸ್ಟ್ರಕ್ಚರ್ ಈ ಥರ ಇರಬೇಕು. ಐ ಆಮ್ ಗೋಯಿಂಗ್ ಟು, ಯು ಆರ್ ಗೋಯಿಂಗ್ ಟು, ಹಿ ಈಸ್ ಗೋಯಿಂಗ್ ಟು ಬೈ ಅ ನ್ಯೂ ಫೋನ್. ಸೊ ಈ ಸ್ಟ್ರಕ್ಚರ್ ನೋಡಿ, ಸೊ ಪ್ರೆಸೆಂಟ್ ಕಂಟಿನ್ಯೂಸ್ ಸ್ಟ್ರಕ್ಚರ್ ಥರನೇ ಕಾಣಿಸ್ತಿದೆ. ಎಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಸ್ಟ್ರಕ್ಚರ್ನೇ ನಾವಿಲ್ಲಿ ಯೂಸ್ ಮಾಡ್ತಿದ್ದೀವಿ. ಜೊತೆಗೆ ವರ್ಬ್ನ ಯೂಸ್ ಮಾಡೋದು ಮರಿಬೇಡಿ. ಇಲ್ಲಿ ಗೋಯಿಂಗ್ ಅನ್ನೋದು ವರ್ಬ್ ಅಲ್ಲ, ಬೈ ಅನ್ನೋದು ಮೇನ್ ವರ್ಬ್. ನಾವು ಈ ಜಾಗದಲ್ಲಿ ನಾವು ಯಾವ ವರ್ಬ್ ಹಾಕಿದೀವೋ ಅದನ್ನ ಮಾಡಬೇಕು ಅಂತ ಅನ್ಕೊಂಡಿದೀವಿ ಅನ್ಬೇಕು. ಐ ಆಮ್ ಗೋಯಿಂಗ್ ಟು ಬೈ ಅ ನ್ಯೂ ಫೋನ್ ಅಂದರೆ ನಾ ಹೊಸ ಫೋನ್ ತಗೊಳಕ್ಕೆ ಹೋಗ್ತಾ ಇದ್ದೀನಿ ನಡ್ಕೊಂಡು ಅಂತ ಅಲ್ಲ ಅರ್ಥ. ನಾನು ಹೊಸ ಫೋನ್ನ ತಗೋಬೇಕು ಅನ್ಕೊಂಡಿದ್ದೀನಿ. ಅಥವಾ ಈ ಥರ ಹೇಳಿ, ನಾ ಒಂದು ಹೊಸ ಫೋನ್ನ ಖರೀದಿಸಲಿದ್ದೇನೆ, ಈ ಥರ ಆಲ್ರೆಡಿ ಪ್ಲಾನ್ ಆಗಿದೆ. ರೈಟ್, ಹಿ ಈಸ್ ಗೋಯಿಂಗ್ ಟು ಬೈ ಅ ನ್ಯೂ ಫೋನ್, ಅವನೊಂದು ಹೊಸ ಫೋನ್ನ ತೆಗೆದುಕೊಳ್ಳಲಿದ್ದಾನೆ, ಖರೀದಿಸಲಿದ್ದಾನೆ. ಈ ಥರ ಹೇಳಲ್ಲ ಅಂದ್ರೂ ನಾವೇನು ಹೇಳ್ತೀವಿ, ನಾವು ಒಂದು ಹೊಸ ಫೋನ್ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅನ್ನಲ್ವಾ. ಅಂದ್ಕೊಂಡಿದ್ದೀನಿ ಅಂದರೆ ಅರ್ಥ ಏನು, ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅಂತ. ರೈಟ್. ಸೊ ಎಲ್ಲ ಫಾರ್ಮ್ಸ್ನಲ್ಲಿ ನೋಡಿ ಈ ಥರ ಇರುತ್ತೆ. ಐ ಆಮ್ ಗೋಯಿಂಗ್ ಟು ಬೈ ಅ ನ್ಯೂ ಫೋನ್, ಯು ಆರ್, ವಿ ಆರ್, ದೇ ಆರ್ ಗೋಯಿಂಗ್ ಟು ಬೈ ಅ ನ್ಯೂ ಫೋನ್, ಹಿ, ಶಿ ಈಸ್, ಕಿರಣ್ ಈಸ್ ಗೋಯಿಂಗ್ ಟು ಬೈ ಅ ನ್ಯೂ ಫೋನ್. ಸೊ ನೆಗೆಟಿವ್ ಮಾಡೋದು ತುಂಬ ಸಿಂಪಲ್. ಈಸ್, ಆಮ್, ಆರ್ ಮುಂದೆ ನೀವು ನಾಟ್ನ ಸೇರಿಸಿ ಐ ಆಮ್ ನಾಟ್ ಗೋಯಿಂಗ್ ಟು, ವಿ ಆರ್ ನಾಟ್ ಗೋಯಿಂಗ್ ಟು, ದೇ ಆರ್ ನಾಟ್ ಗೋಯಿಂಗ್ ಟು ಬೈ ಅ ನ್ಯೂ ಫೋನ್. ಅಂದರೆ ನಾ ತಗೋಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ, ಐ ಆಮ್ ನಾಟ್ ಗೋಯಿಂಗ್ ಟು ಬೈ ಅ ನ್ಯೂ ಫೋನ್ ಅಗೇನ್, ಈ ಥರ. ರೈಟ್, ನೀವು ಸಿಟ್ಟಲ್ಲಿ ಹೇಳ್ತೀರಲ್ವಾ, ನಾ ಇನ್ನೊಂದ್ಸರಿ ಅವನ್ನ ಮಾತಾಡ್ಸೋದೇ ಇಲ್ಲ, ಐ ಆಮ್ ನಾಟ್ ಗೋಯಿಂಗ್ ಟು ಟಾಕ್ ಟು ಹಿಮ್ ಅಗೇನ್, ಆ ಸಿಚುವೇಶನ್ ಇದು. ಆ್ಯಂಡ್ ನೀವು ಕೇಳಬಹುದು, ನಿನಗೆ ನೀವು ತಗೋಬೇಕು ಅಂತ ಡಿಸೈಡ್ ಮಾಡಿದ್ಯಾ ಅಂತಾನು ನೀವು ಇಲ್ಲಿ ಕೇಳ್ಬೋದು. ಆರ್ ಯು ಗೋಯಿಂಗ್ ಟು ಬೈ ಅ ನ್ಯೂ ಫೋನ್, ಈಸ್ ಈ ಗೋಯಿಂಗ್ ಟು ಬೈ ಅ ನ್ಯೂ ಫೋನ್ ಅಂತ. ಅಂದರೆ ಪ್ಲಾನ್ ಮಾಡಿದೀಯಾ ಅಂತ ನಾವಿಲ್ಲಿ ಕೇಳ್ತಾ ಇದ್ದೀವಿ. ಪ್ಲಾನ್ ಮಾಡಿಲ್ವಾ ಅಂತಲೂ ಕೇಳಬಹುದು ನೀವು ಇದರಿಂದ, ಅಲ್ವಾ. ಹಾಂ, ಇಲ್ಲಿ ನೋಡಿ, ಆ್ಯಮ್ ಮತ್ತು ನಾಟ್ನ ಸಪ್ರೇಟ್ ಮಾಡೇ ಬರಿಬೇಕು ಯಾವಾಗಲೂ. ಆ್ಯಮೆಂಟ್ ಅಂತ ಯಾವಾಗಲೂ ಆಗಲ್ಲ. ಅರಿಂಟ್ ಆಗುತ್ತೆ, ಇಸಂಟ್ ಆಗುತ್ತೆ ಸಪ್ರೇಟ್ ಮಾಡಿದಾಗ. ಅಂದರೆ ಆರ್ ಯು ನಾಟ್, ಈಸ್ ಈ ನಾಟ್ ಆಗುತ್ತೆ, ಬಟ್ ಆಮ್ ಐ ನಾಟ್ ಅಂತಲೇ ಬರಿಬೇಕು ಯಾವಾಗಲೂ. ಅಂದರೆ ಇಲ್ವಾ ಅಂತ ಕೇಳ್ತಿದ್ದೀವಿ. ವಾಟ್ ಆಮ್ ಐ ಗೋಯಿಂಗ್ ಟು ಬೈ, ವಾಟ್ ಆರ್ ಯು ಗೋಯಿಂಗ್ ಟು ಬೈ, ವಾಟ್ ಈಸ್ ಈ ಗೋಯಿಂಗ್ ಟು ಬೈ ಅಂದರೆ ಏನು ತಗೋಬೇಕು ಅಂತ ಇದ್ದೀರಾ ಅಂತ ನಾವು ಕೇಳ್ತಾ ಇದ್ದೀವಿ. ರೈಟ್. ಸೊ ಶಿ ವಿಲ್ ಕಮ್ ಟುಮಾರೋ ಅಂದರೆ ನಾನು ಜಸ್ಟ್ ಫ್ಯೂಚರ್ನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಅಷ್ಟೇ. ಶಿ ಈಸ್ ಗೋಯಿಂಗ್ ಟು ಕಮ್ ಟುಮಾರೋ ಅಂದರೆ ಅವಳು ನಾಳೆ ಬರಲಿದ್ದಾಳೆ, ತುಂಬ ಶ್ಯೂರಿಟಿಯಿಂದ ಹೇಳ್ತಾ ಇದ್ದೀನಿ, ಯಾಕೆಂದರೆ ಬರುವಂತಹ ಪ್ಲಾನ್ ಆಗಿದೆ ಅಂತ. ಶಿ ಈಸ್ ಗೋಯಿಂಗ್ ಟು ಕಮ್ ಟುಮಾರೋ. ಆ್ಯಂಡ್ ಸ್ಪೋಕನ್ನಲ್ಲಿ ಮಾತಾಡೋವಾಗ, ಕಾನ್ವರ್ಸೇಷನ್ನಲ್ಲಿ ಶಾರ್ಟ್ ಫಾರ್ಮ್ನೇ ಜಾಸ್ತಿ ಯೂಸ್ ಮಾಡ್ತೀವಿ. ನಾನು ಯಾವಾಗಲೂ ಇದನ್ನು ಹೇಳ್ತಿರ್ತೀನಲ್ವ, ಶಿ ಈಸ್ ಗೋಯಿಂಗ್ ಟು ಕಮ್ ಟುಮಾರೋ. ರೈಟ್. ಐ ವಿಲ್ ಆಸ್ಕ್ ಹಿಮ್ ಅಗೇನ್, ನಾನು ನಿನಗೆ ಜಸ್ಟ್ ಹೇಳ್ತಾ ಇದ್ದೀನಿ. ಓಕೆ, ಐ ವಿಲ್ ಆಸ್ಕ್ ಹಿಮ್ ಅಗೇನ್. ಐ ಆಮ್ ಗೋಯಿಂಗ್ ಟು ಆಸ್ಕ್ ಹಿಮ್ ಅಗೇನ್ ಅಂದರೆ ನಾನು ಅವನ್ನ ಕೇಳಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಶಾರ್ಟ್ ಫಾರ್ಮ್, ಐ ಆಮ್ ಗೋಯಿಂಗ್ ಟು ಆಸ್ಕ್ ಹಿಮ್ ಅಗೇನ್. ರೈಟ್. ಸೊ ಈಗ ನೀವು ಟ್ರೈ ಮಾಡಿ. ಇವತ್ತು ನಾನು ಹೊಸ ಲೆಸನ್ ಸ್ಟಾರ್ಟ್ ಮಾಡಲಿದ್ದೇನೆ. ಓಕೆ, ಯಾವಾಗಲೂ ನಾವು ಕನ್ನಡದಲ್ಲಿ ಮಾತಾಡುವಾಗ ಮಾಡಲಿದ್ದೇನೆ, ಹೋಗಲಿದ್ದೇನೆ ಅಂತ ಹೇಳಲ್ಲ, ಅದಕ್ಕೆ ಮಾಡ್ತಿದ್ದೀನಿ. ನಾವು ಇದೇ ಥರ ಹೇಳ್ತೀವಲ್ವ. ಇನ್ನು ಮುಂದೆನೂ ಕೂಡ ನಾನು ಮಾಡಲಿದ್ದೇನೆ, ಬರಲಿದ್ದೇನೆ, ಹೋಗಲಿದ್ದೇನೆ ಬದಲು ಈ ಥರನೇ ನಾನು ಆಡು ಭಾಷೆನಲ್ಲೇ ವರ್ಡ್ನ ಇಟ್ಟಿರ್ತೀನಿ. ರೈಟ್, ಆ ಥರನೇ ಇರುತ್ತೆ. ಟುಡೇ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ಅ ನ್ಯೂ ಲೆಸನ್. ರೈಟ್. ಅಂದರೆ ನಾನು ಇವತ್ತೇನು ಮಾಡಬೇಕು ಅಂತ ಆಲ್ರೆಡಿ ಡಿಸೈಡ್ ಮಾಡ್ಕೊಂಡು ಬಂದಿದ್ದೀನಿ.
ನಾವೊಂದು ಹೊಸ ಕಾರ್ ತಗೊಳ್ತಿದ್ದೀವಿ ಅಂದರೆ ಅರ್ಥ ನಾವೀಗ ಕಾರ್ ಮುಂದೆ ನಿಂತಿದ್ದೀವಿ, ದುಡ್ಡು ಕೊಡ್ತಾ ಇದ್ದೀವಿ, ತಗೊಳ್ತಾ ಇದ್ದೀವಿ, ಆ ಥರ ಅಲ್ಲ. ತಗೊಳ್ತಿದ್ದೀವಿ ಅಂದರೆ ತಗೋಬೇಕಂತ ಡಿಸೈಡ್ ಮಾಡಿದ್ವಿ, ಈ ಥರನೇ ನಾವು ಹೇಳೋದು ಕನ್ನಡದಲ್ಲಿ, ರೈಟ್? ಅಥವಾ ತಗೋಬೇಕಂತ ಅಂದ್ಕೊಂಡಿದ್ದೀವಿ. ವಿ ಗೋಯಿಂಗ್ ಟು ಬೈ ಅ ನ್ಯೂ ಕಾರ್ ಸೂನ್ ಅಂದರೆ ಬೇಗನೆ. Seema is going to have a baby next month. Quite everybody. He's going to sing a song now. ಸೊ ಈ ಥರ ಹೇಳ್ತೀವಲ್ಲ, ಈಗ ಅವನು ಹಾಡೋದಕ್ಕೆ ಬರ್ತಾ ಇದ್ದಾನೆ ಅಂದರೆ ಆಬ್ವಿಯಸ್ಲಿ ನಾವು ಇದೇ ಥರನೇ ಹೇಳಬೇಕು, ಈಸ್ ಗೋಯಿಂಗ್ ಟು ಸಿಂಗ್ ಅ ಸಾಂಗ್ ನಾವು. ಸೊ ಇಲ್ಲಿ ನೋಡಿ, ನೀವು ಮಾಡೋ ಮಿಸ್ಟೇಕ್ ಏನಂದರೆ ಗೋಯಿಂಗ್ ಟು ಮುಂದೆ ವರ್ಬ್ನ ಹಾಕೋದೇ ಇಲ್ಲ. ಅದೊಂದು ಮಿಸ್ಟೇಕ್ ಮಾಡ್ತೀರಾ. ಗೋಯಿಂಗ್ ಟು ಮುಂದೆ ವರ್ಬ್ನ ಹಾಕಿ, ರೈಟ್? ಮತ್ತೊಂದೇನೆಂದರೆ, ಗೋಯಿಂಗ್ ಟುನ ನೀವು ಏನಂತ ಅರ್ಥ ಮಾಡ್ಕೊತೀರಾ? ಹೋಗ್ತಾ ಇದ್ದೀನಿ ಅದನ್ನು ಮಾಡೋದಕ್ಕೆ ಅಂತ ಅರ್ಥ ಮಾಡ್ಕೊತೀರಾ. ಅಲ್ಲ, ಅದನ್ನು ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಅಂತಲ್ಲ, ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅಂತ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ. ನೋಡಲ್ಲಿ, ಈಗ ಮಳೆ ಬರುತ್ತೆ. ಲುಕ್ ಅಟ್ ದ ಸ್ಕೈ, ಇಟ್ಸ್ ಗೋಯಿಂಗ್ ಟು ರೈನ್. ಆಬ್ವಿಯಸ್ಲಿ ಕಾಣಿಸ್ತಾ ಇದೆ ಅಂದರೆ ಈಗ ಹಾಗೆ ಆಗುತ್ತಲ್ವಾ? ಲುಕ್ ಅಟ್ ದೇರ್, ದ ಕಾರ್ ಇಸ್ ಗೋಯಿಂಗ್ ಟು ಕ್ರ್ಯಾಶ್ ನಾವ್. ನಾನು ನಾಳೆ ರಜೆ ತಗೊಳ್ತಾ ಇಲ್ಲ ಅಂದರೆ ತಗೋಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಐ ಆಮ್ ನಾಟ್ ಗೋಯಿಂಗ್ ಟು ಟೇಕ್ ಲೀವ್ ಟುಮಾರೋ. ಶಿ ಇಸ್ ಗೋಯಿಂಗ್ ಟು ಕಾಲ್ ದ ಪೊಲೀಸ್ ನಾವ್. ಐ ಆಮ್ ನಾಟ್ ಗೋಯಿಂಗ್ ಟು ಟಾಕ್ ಟು ಹಿಮ್ ಅಗೇನ್. ಸೊ ಅವ್ರು ಅವಾಗಲೇ ಹೇಳಿದ್ನಲ್ಲ, ನೀವೇನಾದರೂ ಜಗಳ ಮಾಡಿದರೆ ಈ ಥರ ಸಿಗ್ನಲ್ ಹೇಳ್ತೀರ, ಮತ್ತೆ ಮಾತಾಡೋದೇ ಇಲ್ಲ ಅಂತ, ಆಗ ಈ ಥರ ಸೆಂಟೆನ್ಸ್ ಸೂಟ್ ಆಗುತ್ತೆ. ಐ ಆಮ್ ನಾಟ್ ಗೋಯಿಂಗ್ ಟು ಟಾಕ್ ಟು ಹಿಮ್ ಅಗೇನ್. ಆರ್ ನಾಟ್ ಜಾಗದಲ್ಲಿ ನೀವು ನೆವರ್ ಕೂಡ ಯೂಸ್ ಮಾಡ್ಬೋದು. ಇನ್ನು ಮುಂದೆ ಯಾವತ್ತೂ ಮಾಡಲ್ಲ ಅಂತ ನೀವು ಸ್ಟ್ರೆಸ್ ಮಾಡಬೇಕಂದ್ರೆ ಈ ಥರ ಹೇಳಿ, ಐ ಆಮ್ ನೆವರ್ ಗೋಯಿಂಗ್ ಟು ಟಾಕ್ ಟು ಹಿಮ್ ಅಗೇನ್ ಅಂತ. ಸಿಂಪಲ್. ನಾಟ್ ಜಾಗದಲ್ಲಿ ನೆವರ್ ಹಾಕಿ. ಅಲ್ಲಿಗೆ ಯಾರೂ ಹೋಗಲ್ಲ ಅಂದರೆ ಯಾರು ಈಗ ಹೋಗ್ತಾ ಇಲ್ಲ, ಹೋಗಬಾರ್ದು ಅಂತ ಡಿಸೈಡ್ ಮಾಡ್ತೀವಿ. ನೋ ಬಡಿ ಈಸ್ ಗೋಯಿಂಗ್ ಟು ಗೋ ದೇರ್. ಹೋಗಲ್ಲ ಅಂದರೆ ಜಸ್ಟ್ ನೀವು ಗೋಯಿಂಗ್ ದೇರ್ ಅನ್ಬಾರ್ದು. ಗೋಯಿಂಗ್ ಟು ಮುಂದೆ ಗೋ, ಗೋಯಿಂಗ್ ಟು ಮುಂದೆ ವರ್ಬ್ ಬರಲೇಬೇಕು. ಆ ಸ್ಟ್ರಕ್ಚರ್ ನೆನ್ಪಿಟ್ಕೊಳ್ಳಿ, ರೈಟ್? ಸೊ ಇದರ ಬೇಸಿಕ್ ಸ್ಟ್ರಕ್ಚರ್ ಹೇಗಿರುತ್ತೆ ಅಂದರೆ ಬಿ ಪ್ಲಸ್ ಗೋಯಿಂಗ್ ಟು ಪ್ಲಸ್ ಬೇಸ್ ವರ್ಬ್. ಇದು ಬೇಸಿಕ್ ಸ್ಟ್ರಕ್ಚರ್, ರೈಟ್? ನಮ್ಗೆ ನಾಳೆ ಒಂದು ಮೀಟಿಂಗ್ ಇದೆ. ವಿ ಆರ್ ಗೋಯಿಂಗ್ ಟು ಹ್ಯಾವ್ ಅ ಮೀಟಿಂಗ್ ಟುಮಾರೋ. ಯು ನೋ, ಸಂಜು ಇಸ್ ಗೋಯಿಂಗ್ ಟು ಮ್ಯಾರಿ ರಾಜ್. ಆಲ್ರೆಡಿ ಗೊತ್ತಾಗಿದೆ ಎಲ್ಲರಿಗೂ ನ್ಯೂಸ್. ಶಿ ಇಸ್ ಗೋಯಿಂಗ್ ಟು ಮ್ಯಾರಿ. ಇನ್ನೂ ಆಗಿಲ್ಲ, ಇಲ್ಲಿ ಹೇಳೋ ಯಾವ ಕೆಲಸಗಳು ಆಗಿಲ್ಲ, ಬಟ್ ಆಗಬೇಕು ಅಂತ ಆಲ್ರೆಡಿ ಡಿಸೈಡ್ ಆಗಿದೆ. ಹಾಂ, ಇಲ್ಲಿ ನೋಡಿ ಕೇಳ್ತಾ ಇದ್ದೀವಿ. ಕೇಳೋವಾಗ ನಿನಗೆ ಆ ಇಂಟೆನ್ಷನ್ ಇದೆಯಾ ಅಂತ ಕೇಳ್ತಿದ್ದೀವಿ. ನೀ ಆ ಪ್ಲ್ಯಾನ್ ಮಾಡಿದೀಯಾ ಅಂತ ಕೇಳ್ತಾ ಇದ್ದೀವಿ, ರೈಟ್? ಸೊ ಸೀಮಾ ಅವಳ ಕಾಲೇಜ್ ಚೇಂಜ್ ಮಾಡ್ತಿದ್ದಾಳ. ಇಸ್ ಶಿ ಗೋಯಿಂಗ್ ಟು ಚೇಂಜ್ ಯರ್ ಕಾಲೇಜ್? ನೋಡಿ, ಅದೇ ಥರ ಅವಳು ಪ್ಲ್ಯಾನ್ ಮಾಡಿದಾಳ ಅಂತ ಕೇಳ್ತಾ ಇದ್ದೀವಿ. ಇಲ್ಲಿ ಅವಳಿಗೆ ಆ ಇಂಟೆನ್ಷನ್ ಇದೆಯಾ ಅಂತ ಕೇಳ್ತಾ ಇದ್ದೀವಿ. ಇದೇ ಥರನೇ ಕೇಳಬೇಕು. ನೀವು ಯಾವತ್ತಾದರೂ ಯಾರಿಗಾದರೂ ಕೇಳಬೇಕು ಅಂದ್ಕೊಂಡ್ರೆ ಅವ್ರಿಗೆ ಆ ಇಂಟೆನ್ಷನ್ ಇದೆಯಾ, ನೀವು ಆ ಥರ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂದರೆ ಈ ಸ್ಟ್ರಕ್ಚರ್ ಯೂಸ್ ಮಾಡಿ. ಆರ್ ಯು ಗೋಯಿಂಗ್ ಟು ಕುಕ್ ಎಗ್ ಕರ್ರಿ ಫಾರ್ ಡಿನ್ನರ್? ಇಸ್ ರಾಧಾ ಗೋಯಿಂಗ್ ಟು ಕಮ್ ಟುಮಾರೋ? ನೋಡಿ, ಇಲ್ಲಿ ಗೋಯಿಂಗ್ ಟು ಕಮ್, ನೀವು ಕನ್ಫ್ಯೂಸ್ ಆಗಬೇಡಿ. ಏನು ಗೋಯಿಂಗ್ ಇದೆ, ಕಮ್ ಇದೆ, ಬೇಸಿಕ್ ಸ್ಟ್ರಕ್ಚರ್ ಅರ್ಥ ಆಯ್ತಲ್ವ ನಿಮಗೆ? ಗೋಯಿಂಗ್ ಟು ಕಮ್ ಅಂದರೆ ಬರಲಿದ್ದಾಳೆ. ಆರ್ ದೇ ಗೋಯಿಂಗ್ ಟು ಬೈ ದಟ್ ಸೈಟ್? Is your mother going to come and stay with us? How are you going to manage alone? ಸೊ ಯಾವಾಗಲೂ ಅಲೋನ್ ಅನ್ನೋ ವರ್ಬ್ ಆದಮೇಲೆ ಬರಬೇಕು, ಅವ್ರ ಆಬ್ಜೆಕ್ಟ್ ಆದಮೇಲೆ ಬರುತ್ತೆ. Is Vinay going to call this evening? When are you going to come and see us? What are you going to buy for Ravi's birthday? ಸೊ ತಗೊಳ್ತಿದ್ಯಾ ಅಂದರೆ ನಾನು ಹೇಳಿದ್ನಲ್ಲ, ಈಗ ತಗೊಳ್ತಾ ಇದೆಯಾ ಅಂತಲ್ಲ ಅರ್ಥ, ಏನು ತಗೋಬೇಕು ಅಂತ ಅಂದ್ಕೊಂಡಿದ್ಯಾ. Where are you going to put that picture? What are you going to wear for the function? What are you going to do with this new table? When are you going to stop smoking?
ವಾಟ್ ಆರ್ ಯು ಗೋಯಿಂಗ್ ಟು ಟೆಲ್ ದ ಬಾಸ್? ಟೆಲ್ ಟು ಅನ್ಬೇಡಿ ಯಾವತ್ತು. ನಾನು ತುಂಬ ಸರಿ ಹೇಳ್ತೀನಿ ಈ ವಿಷಯನ, ಟೆಲ್ ಅನ್ಬೇಕಷ್ಟೆ. ವೆನ್ ಆರ್ ಯು ಗೋಯಿಂಗ್ ಟು ಟಾಕ್ ಟು ಹರ್ ಪ್ರಿನ್ಸಿಪಾಲ್? ವೆನ್ ಆರ್ ಯು ಗೋಯಿಂಗ್ ಟು ಹ್ಯಾವ್ ಅ ಹೇರ್ ಕಟ್? ಸೊ ನಿಮಗೆ ಇವೆಲ್ಲ ಆಗುತ್ತೆ ಅಂತ ಗೊತ್ತಿದ್ರೆ ಈ ಥರ ಕೇಳಬೇಕು, ಯಾವಾಗ ಆಗುತ್ತೆ, ಯಾವಾಗ ಮಾಡ್ತೀಯಾ ಅಂತ. ಆಲ್ರೆಡಿ ನೀವು ಡಿಸ್ಕಷನ್ ಮಾಡ್ತಾ ಇದ್ರೆ ಎಲ್ಲಿರ್ಬೇಕು ಅಂದ್ಕೊಂಡಿದ್ಯಾ? ವೆರ್ ಆರ್ ಯು ಗೋಯಿಂಗ್ ಟು ಬಿ ಆರ್ ವೆರ್ ಆರ್ ಯು ಗೋಯಿಂಗ್ ಟು ಸ್ಟೇ? ವಾಟ್ ಆರ್ ಯು ಗೋಯಿಂಗ್ ಟು ಡೂ? ವೆರ್ ಆರ್ ಯು ಗೋಯಿಂಗ್ ಟು ಗೋ? ವೆನ್ ಆರ್ ಯು ಗೋಯಿಂಗ್ ಟು ಕಮ್? ರೈಟ್? ಸೊ ಕ್ಲಿಯರ್ ಆಯ್ತಲ್ಲ? ಕನ್ಫ್ಯೂಷನ್ ಇದ್ದರೆ ಇನ್ನೊಂದು ಸರಿ ನೋಡಿ, ಯಾಕೆಂದರೆ ನೀವು ಫಸ್ಟ್ ಟೈಮ್ ನೋಟಿಸ್ ಮಾಡಿದ್ರೆ ಎಷ್ಟೋ ವಿಷಯಗಳನ್ನ ಸೆಕೆಂಡ್ ಟೈಮ್ ನೋಡೋವಾಗ ನೋಟಿಸ್ ಮಾಡ್ತೀರಾ, ರೈಟ್? ಸೊ ಈ ಸ್ಟ್ರಕ್ಚರ್ ಏನಿದೆ, ಗೋಯಿಂಗ್ ಟು, ಈ ಎರಡು ವರ್ಡ್ಸ್ನ ಇನ್ಫಾರ್ಮಲ್ ಸ್ಟೈಲ್ನಲ್ಲಿ ಈ ಥರನೂ ಕೂಡ ಹೇಳ್ತಾರೆ. ಗೊನ, ಐ ಆಮ್ ಗೋಯಿಂಗ್ ಟು, ಐ ಆಮ್ ಗೊನ. ಅಂದರೆ ಇನ್ಫಾರ್ಮಲ್ ಸ್ಟೈಲ್ನಲ್ಲಿ ಮಾತಾಡೋವಾಗ, ರೈಟ್, ಕ್ಯಾಶುವಲ್ ಆಗಿ ಮಾತಾಡುವಾಗ ಇದನ್ನು ಕೂಡ ಯೂಸ್ ಮಾಡ್ತಾರೆ. ಜಸ್ಟ್ ಅದು ಶಾರ್ಟ್ ಫಾರ್ಮ್ ಅಷ್ಟೇ, ರೈಟ್? ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ಅ ನ್ಯೂ ಲೆಸನ್, ಐ ಆಮ್ ಗೋನ ಸ್ಟಾರ್ಟ್ ಅ ನ್ಯೂ ಲೆಸನ್. ಐ ಆಮ್ ನಾಟ್ ಗೋಯಿಂಗ್ ಟು ಟಾಕ್ ಟು ಹಿಮ್, ಐ ಆಮ್ ನಾಟ್ ಗೋನ ಟಾಕ್ ಟು ಹಿಮ್, ರೈಟ್? ಇದು ಇನ್ಫಾರ್ಮಲ್ ಸ್ಪೀಚ್. ಅಮೆರಿಕನ್ ಸ್ಟೈಲ್ನಲ್ಲಿ ಇದೆ ಜಾಸ್ತಿ ಕಾಮನ್. ಆ್ಯಂಡ್ ತುಂಬ ಸರಿ ಬರೆಯೋವಾಗಲೂ ಕೂಡ ಇದೇ ಥರನೇ ಬರೀತಾರೆ, ಇದೇ ಸ್ಪೆಲ್ಲಿಂಗ್ನ ಯೂಸ್ ಮಾಡ್ತಾರೆ ಬರೆಯೋದಕ್ಕೆ. ಅಂದರೆ ಅಲ್ಲೂ ಕೂಡ ಅಷ್ಟೇ, ಇನ್ಫಾರ್ಮಲ್ ಟೆಕ್ಸ್ಟ್ ಇದ್ದರೆ ಯೂಸ್ ಮಾಡ್ಬೋದು, ಬಟ್ ಫಾರ್ಮಲ್ ಜಾಗದಲ್ಲಿ ಇದನ್ನು ಯೂಸ್ ಮಾಡಬೇಡಿ, ರೈಟ್? ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿ, ಫೇಸ್ಬುಕ್ನಲ್ಲಿ, ವಾಟ್ಸಾಪ್ನಲ್ಲಿ. ಈ ಎಲ್ಲ ಲೆಸನ್ಸ್ಗಳು ಎಲ್ಲರೂ ಕಲಿಬೇಕಾಗಿರೋದು ಇಂಪಾರ್ಟೆಂಟ್, ರೈಟ್? ಸೊ ನೀವು ಶೇರ್ ಮಾಡಿದರೆ ಎಲ್ಲರಿಗೂ ರೀಚ್ ಆಗುತ್ತೆ. ಥ್ಯಾಂಕ್ ಯು.